ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ನಗರದಲ್ಲಿ ಇಂದು ಕಾಂಗ್ರೆಸ್ ಕಾರ್ಯಕರ್ತರು ವಿನೂತವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಭವನದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಆರೋಪಿ ಫಯಾಜ್ ಅಣುಕು ಪ್ರತಿಕೃತಿಗೆ ನೇಣು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಚಿನ್ನರಾಜ ಹಟ್ಟಿಹೊಳಿ ಸೇರಿ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಶಾಸಕ ಆಸಿಫ್ ಸೇಠ್ ಮಾತನಾಡಿ, ಬಿಜೆಪಿ ನೇಹಾ ಹತ್ಯೆ ಪ್ರಕರಣದಲ್ಲಿ ರಾಜಕೀಯ ಮಾಡಬಾರದು. ಅವರ ಕುಟುಂಬಸ್ಥರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಎನ್ನುವುದನ್ನು ಗಮನಿಸಬೇಕು. ನೇಹಾ ಸಾವಿನ ನ್ಯಾಯ ಸಿಗಬೇಕು. ಕೊಲೆ ಮಾಡಿದ ಆರೋಪಿಗೆ ಶಿಕ್ಷೆ ಆಗಬೇಕು. ಅದೇ ರೀತಿ ಮಾರ್ಚ್ 31ರಂದು ರುಕ್ಸಾನ ಎಂಬ ಯುವತಿಯನ್ನ ಪ್ರದೀಪ್ ಎನ್ನುವ ವ್ಯಕ್ತಿ ಕೊಲೆ ಮಾಡಿದ. ಆಗ ರಾಜಕೀಯ ಮಾಡಲಿಲ್ಲ. ಕೊಲೆ ಮಾಡುವವರು ಥರ್ಡ್ ಕ್ಲಾಸ್ ಕ್ರಿಮಿನಲ್ ಮನಸ್ಥಿತಿಯವರು. ಎಲ್ಲರ ವಿರುದ್ಧ ಕ್ರಮವಾಗಲಿ. ಈಗ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮನವಿ ಮಾಡ್ತಾ ಇದ್ದೇವೆ. ಸಾವಿನಲ್ಲಿ ರಾಜಕೀಯ ನಾವು ಮಾಡ್ತಾ ಇಲ್ಲ. ಯಾವುದೇ ಧರ್ಮ, ಜಾತಿ ಏನೇ ಇರಲಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಎಂದರು. ಇನ್ನು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಚುನಾವಣೆ ಬಂದಾಗ ಹೆಣ್ಣುಗಳ ಮೇಲೆ, ಧರ್ಮದ ಮೇಲೆ ರಾಜಕಾರಣ ಮಾಡುವುದು ಬಿಜೆಪಿಯವರ ಚಾಳಿ. ಚುನಾವಣೆ ಬಂದಾಗ ಅಭಿವೃದ್ಧಿ ಬಗ್ಗೆ, ಯಾವುದಾದ್ರೂ ಹಗರಣದ ಬಗ್ಗೆ ರಾಜಕಾರಣ ಮಾಡಬೇಕು. ಆದರೆ ಅವರಿಗೆ ಹೇಳಿಕೊಳ್ಳಲು ಏನೂ ಇಲ್ಲ. ಹೀಗಾಗಿ ಈ ರೀತಿ ಮಾಡ್ತಿದ್ದಾರೆ. ನಾವು ಅಭಿವೃದ್ಧಿ ಮಾಡಿದ್ದೇವೆ, ಹೇಳಿಕೊಳ್ತಾ ಇದ್ದೇವೆ. ನೇಹಾ ತಂದೆ ತಾಯಿಗೆ ಸಾಂತ್ವನ ಹೇಳುವುದನ್ನು ಬಿಟ್ಟು ಅವರು ರಾಜಕಾರಣ ಮಾಡ್ತಿದ್ದಾರೆ. ಕಾನೂನಿಗೆ ತಿದ್ದುಪಡಿ ಮಾಡಿ ನೇರವಾಗಿ ಗುಂಡಿಟ್ಟು ಕೊಲ್ಲುವ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯಿಸಿದರು. ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಹೋದರಿ ಲಿಂಗೈಕ್ಯರಾದಂಥ ನೇಹಾ ಹಿರೇಮಠ್ ಅವರ ಹತ್ಯೆಯನ್ನು ಖಂಡಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆರೋಪಿಗೆ ಕಠಿಣ ಶಿಕ್ಷೆ ಆಗಲಿ ಅಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಶಾಸಕರು, ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಇವತ್ತು ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತೀವಿ. ನಾವು ಏನು ಇದೊಂದು ನಮ್ಮ ಸಹೋದರಿಯ ಹತ್ಯೆ ಆಗಿದೆ, ಆ ಆರೋಪಿಯ ಕೃತ್ಯ ಅತ್ಯಂತ ನೀಚ ಕೃತ್ಯ. ಒಬ್ಬ ವಿಕೃತ ಮನಸ್ಸಿನ ಮನುಷ್ಯ ಅಷ್ಟೇ ಈ ರೀತಿ ಒಂದು ಕೃತ್ಯವನ್ನು ಮಾಡಬಹುದು. ಆರೋಪಿ ಯಾರೇ ಆಗಿರಲಿ ಅವರಿಗೆ ಕಾನೂನ ಪ್ರಕಾರ ಕಠಿಣ ಶಿಕ್ಷೆಯನ್ನು ಕೊಟ್ಟು ಒಂದು ಸಮಾಜದಲ್ಲಿ ಇನ್ನು ಮುಂದೆ ಯಾವುದೇ ಸಹೋದರಿ ಮಹಿಳೆಯರ ಮೇಲೆ ಈ ರೀತಿ ಅನ್ಯಾಯ ಆಗಬಾರದು ಅಂತ ಒಂದು ನಿರ್ದೇಶನವನ್ನು ನಾವು ರಾಜ್ಯ ಹಾಗೂ ದೇಶಕ್ಕೆ ಕೊಡಬೇಕಂತ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಬರಿತಾ ಇದ್ದೀವಿ. ಈಗಾಗಲೇ ನಮ್ಮ ಸರ್ಕಾರ ಮಹಿಳೆಯರಿಗೆ ಆದಂಥ ಅನ್ಯಾಯವನ್ನು ಶೀಘ್ರಗತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವ ಮೂಲಕ ನಾವು ಮಹಿಳೆಯರ ರಕ್ಷಣೆ, ಅವರ ಹಿತ ಕಾಪಾಡುವಲ್ಲಿ ಅವ್ರ ಜೊತೆ ಇದೀವಂತ ನಾವು ಈಗಾಗಲೇ ಹೇಳಿದ್ದೇವೆ. ಈ ಒಂದು ವಿಷಯವನ್ನು ಕುರಿತು ಲಿಂಗೈಕ್ಯರಾದಂಥ ಸಹೋದರಿ ನೇಹಾ ಹಿರೇಮಠ್ ಅವರ ಕುಟುಂಬಸ್ಥರು ಕೂಡ ಮಾಧ್ಯಮದಲ್ಲಿ ಈಗಾಗಲೇ ಮನವಿ ಮಾಡಿದ್ದಾರೆ. ಈ ಒಂದು ವಿಷಯವನ್ನು ರಾಜಕೀಯವಾಗಿ ತಾವು ಉಪಯೋಗಿಸಬೇಡಿ, ಪಕ್ಷಾತೀತವಾಗಿ ನಮ್ಮ ಮನೆಗೆ ಬಂದು ನಮಗೆ ಬೆಂಬಲ ಹಾಗೂ ನಮ್ಮ ದುಃಖದಲ್ಲಿ ಅವರು ಪಾತ್ರರಾಗಿದ್ದಾರೆ. ಅದು ಕಾಂಗ್ರೆಸ್ನವರು ಇರ್ಬೋದು, JDSನವರು ಇರ್ಬೋದು, BJPಯವರು ನಮ್ಮ ಮನೆಗೆ ಬಂದು ನಮಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ. ಆರೋಪಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸುವುದು ಮತ್ತು ನಮಗೆ ನ್ಯಾಯ ಕೊಡಿಸುವುದನ್ನು ಈಗಾಗಲೇ ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅಂತ ಈಗಾಗಲೇ ನೇಹಾ ಅವರ ಅಪ್ಪನವರು, ತಂದೆಯವರು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಟ್ಟ ಮೇಲೆ ಕೂಡ BJPಯವರು ಇದನ್ನು ರಾಜಕೀಯವಾಗಿ ಏನು ಉಪಯೋಗಿಸ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೀವಿ. ಸತ್ತವರ ಮನೆಯಲ್ಲಿ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲಿಕ್ಕೇನು ಇವತ್ತು BJPಯವರು ಹೊರಟಿದ್ದಾರೆ. ಅದನ್ನು ಪ್ರಜ್ಞಾವಂತ ನಮ್ಮ ಬೆಳಗಾವಿ ಜನ ಒಪ್ಪುವುದಿಲ್ಲ. ಅವರ ಹಿಡನ್ ಅಜೆಂಡಾ ಸಕ್ಸಸ್ ಆಗೋದಿಲ್ಲ. ನಮ್ಮ ನಿಲುವು ನೇಹಾ ಅವರಿಗೆ ನ್ಯಾಯ ಸಿಗಬೇಕು, ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮುಂದೆ ಈ ರೀತಿ ಕೃತ್ಯ ನಮ್ಮ ಸಮಾಜದಲ್ಲಿ ನಡಿಬಾರ್ದು. ಕೇವಲ ರಾಜಕಾರಣ ಇಲ್ಲಿ ಮಾತ್ರ ಉಳಿದಿಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗಿದ್ದಾರೆ ಬಿಜೆಪಿಯವರು. ಅವ್ರು ಹೇಳ್ತಿದ್ದಾರೆ ಏನಂತಂದ್ರೆ, ಕೇವಲ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ತಕ್ಷಣ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಬೇಕು ಅಂತ.
ರಾಷ್ಟ್ರೀಯ ಮಟ್ಟದಲ್ಲಿ ಪ್ರೆಸ್ ಮೀಟ್ ನಾನು ಮಾನ್ಯ ಮೋದಿ ಅವರಿಗೆ, ನೀವು ನಮ್ಮ ದೇಶದ ಪ್ರಧಾನಮಂತ್ರಿ, ಇಡೀ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳೋದು ನಿಮ್ಮದು ಕೂಡ ಕರ್ತವ್ಯ. ನೀವು ಭಾಷಣ ಮಾಡೋದು, ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟು ನಾವು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ನ್ಯಾಯಾಲಯವನ್ನು ಮಹಿಳೆಯರಿಗಾಗಿ ಸ್ಥಾಪನೆ ಮಾಡಿದ್ದೀವಿ, ನೀವು ಕೂಡ ಒಂದು ಕಠಿಣವಾದ ಕಾನೂನುಗಳನ್ನು ಜಾರಿಗೆ ತರಬಹುದು. ಅದನ್ನು ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಿ ಇಷ್ಟೊಂದು ಬೇಜವಾಬ್ದಾರಿ ಹೇಳಿಕೆಗಳನ್ನು ತಾವು ಕೊಡಬಾರ್ದು. ಆದಷ್ಟು ಬೇಗ ತಮ್ಮ ಒಂದು ಪದವಿ ಏನಿದೆ, ಪ್ರಧಾನಮಂತ್ರಿಗಳ ಜವಾಬ್ದಾರಿಯನ್ನು ನಿಭಾಯಿಸಿ ಆದಷ್ಟು ಬೇಗ ಕಠಿಣ ಕಾನೂನುಗಳನ್ನು ಮಾಡುವ ಮೂಲಕ ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡಲು ತಾವು ಮುಂದೆ ಬರಬೇಕಂತ ಮಾನ್ಯ ಪ್ರಧಾನಿಗಳಲ್ಲಿ ಮನವಿ ಮಾಡ್ತೀವಿ. ಈಗ 2 ದಿನ ಹಿಂದೆ ಜೆ ಪಿ ನಡ್ಡಾ ಅವರು ನಿರಂಜನ್ ಅವ್ರ ಮನೆಗೆ ಹೋಗಿದ್ದರು. ಆ ಸಂದರ್ಭದಲ್ಲಿ ನಿರಂಜನ್ ಅವರು ಈ ಪ್ರಕರಣವನ್ನು CBI ಕೊಡಬೇಕು ಅಂತೇಳಿ ಹೇಳ್ಕೊಂಡಿರುವಂಥದ್ದು. ಜೆ ಪಿ ನಡ್ಡಾ ಅವರು ಸರ್ಕಾರಕ್ಕೆ ಅದನ್ನ ಆಗ್ರಹ ಮಾಡಿದ್ದಾರೆ. ನಿರಂಜನ್ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ, ನಿಮ್ಮ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ಕೊಂಡಾರ ಹೆಂಗೆ? ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ಅವ್ರ ಜೊತೆ ಮಾತಾಡಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಈಗಾಗಲೇ ತನಿಖೆ CIDಗೆ ನಾವು ಕೊಟ್ಟಿದ್ದೇವೆ, ವಯಸ್ಸಾಗಿದೆ CID ಅವರಿಗೆ ನಾವು ತನಿಖೆ ಕೊಟ್ಟಿದ್ದೇವೆ. ವಿಶೇಷ ನ್ಯಾಯಾಲಯವನ್ನು ಈ ಒಂದು ಮಹಿಳೆಯರಿಗೆ ಅನ್ಯಾಯ ಆಗಬಾರ್ದಂತ ಸ್ಥಾಪನೆ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ನೇಹಾ ಸಹೋದರಿಯರ ಜೊತೆ ಆದಂಥ ವಿಕೃತ ಕೆಲಸ ಸಮಾಜದಲ್ಲಿ ಯಾವ ಹೆಣ್ಮಗಳಿಗೂ ಆಗಬಾರ್ದು, ಯಾರ ಜೊತೆನೂ ಆಗಬಾರ್ದು. ಅದಕ್ಕೆ ನಾವು ಪಕ್ಷಾತೀತವಾಗಿ ಇದಕ್ಕೆ ಖಂಡನೆ ಮಾಡ್ತೀವಿ. ನಮ್ಮ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನೇಹಾ ಅವ್ರ ಕುಟುಂಬ ಅವ್ರ ಜೊತೆ ಇದೆ. ಅವರಿಗೆ ಆರೋಪಿಗೆ ಕಠಿಣ ಶಿಕ್ಷೆ, ಗಲ್ಲು ಶಿಕ್ಷೆ ಆಗಬೇಕಂತ ನಾವು ಮನವಿ ಮಾಡ್ತೀವಿ. ಸರ್, ಈಗ ಏನಂದ್ರೆ ಬಹಳಷ್ಟು ಮಠಾಧೀಶರು ಕೂಡ ಏನಂತಾರೆ, ಒಂದು ಭಾಗವಹಿಸಿ ಹೇಳಿದ್ದಾರೆ, ಇದೊಂದು ರಾಜಕಾರಣ ಮಾಡಬೇಡಿ ಹಾಗೆ ಅಂತೇಳಿ. ಆದರೂ ಕೂಡ ಎಲ್ಲರೂ ಪಕ್ಷಗಳು ಇದು ವಿಚಾರಗಳು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇದು ವಿಚಾರ ಇಟ್ಕೊಂಡೇ ಮತ ನಿಷೇಧ, ಚುನಾವಣೆ ಅಸ್ತ್ರ ಆಗಿಬಿಟ್ಟಿದೆ. ಇವತ್ತು BJP ಅವ್ರ ಮೇಲೆ ನನಗೆ ಕರುಣೆ ಬರ್ತಾ ಇದೆ, ಪಾಪ ಅನ್ನಿಸ್ತಾ ಇದೆ. ಈ BJP ಅವ್ರನ್ನ ನೋಡಿದ್ರೆ ಅವರಿಗೆ ಚುನಾವಣೆಯಲ್ಲಿ ಜನರ ಮುಂದೆ ಯಾವ ವಿಷಯ ಇಟ್ಕೊಂಡು ಹೋಗ್ಬೇಕಂತ ಅವ್ರ ಹತ್ರ ವಿಷಯಗಳಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಬರಗಾಲ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಕೇಂದ್ರದವರು ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದರು, ಬರಗಾಲಕ್ಕೆ ಪರಿಹಾರ ಕೊಡಲಿಲ್ಲ. ಇವತ್ತು ಜನರ ಹತ್ರ ಅವ್ರು ಹೋದಾಗ ನಮ್ಮ ರೈತರು ಅವ್ರನ್ನ ಕೇಳಾಕತ್ತಾರೆ BJP ಅವ್ರನ್ನ, ನಮ್ಮ ಬರಗಾಲಕ್ಕೆ ನೀವು ಪರಿಹಾರ ಕೊಟ್ಟಿಲ್ಲ, ನಿಮಗೆ ನಾವು ಯಾಕೆ ವೋಟ್ ಹಾಕ್ಬೇಕಂತ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ದಿಕ್ಕು ತೋಚದೆ ಈ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಿ ಕೊಟ್ಟಿದ್ದಾರೆ. ಅವರನ್ನು ಕೂಡಲೇ ಇದನ್ನು ಕೈ ಬಿಡಬೇಕು, ನಾವು ಅದನ್ನು ಖಂಡಿಸ್ತೀವಿ. ಹತಾಶ ಮನೋಭಾವನೆಯಿಂದ ಬಿಜೆಪಿ ಅವರು ಇತರಿಗೆ ರಾಜಕಾರಣ ಮಾಡಬಾರ್ದು, ಧರ್ಮ ಇದು ತಗೊಂಡು ಬರಬಾರ್ದು. ಒಂದು ವಿದ್ಯಾರ್ಥಿನಿ ನೇಹಾ ಅವ್ರದ್ದು ಕೊಲೆ ಆಗಿದೆ, ಅವ್ರ ಫ್ಯಾಮಿಲಿಗೆ ಏನಾಗ್ತಾ ಇರ್ಬೋದು, ಅವ್ರಿಗೇನು ಪರಿಸ್ಥಿತಿ ಇದಲ್ಲೇ ಇರ್ಬೋದು. ಒಂದು 23 ವರ್ಷದ ವಿದ್ಯಾರ್ಥಿನಿ, ಇತರದ ಬಗ್ಗೆ ನಾವು ರಾಜಕಾರಣ ಮಾಡ್ತೀವಿ. ನಾವು ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಎಲ್ಲರೂ ಇದರಲ್ಲಿ ಖಂಡಿಸ್ತೀವಿ. ಮತ್ತು ನೇಹಾಗೆ ಜಸ್ಟಿಸ್ ಸಿಗಬೇಕು. ಯಾರು ಕೊಲೆ ಮಾಡಿದಾನೆ ಫಯಾಜ್ ಅಂದ್ರೆ ಹುಡುಗ, ಅವನಿಗೆ ಒಂದು ಸ್ಪೆಷಲ್ ಕೋರ್ಟ್ ಏನು ನಮ್ಮ ಸರ್ಕಾರ ಅಪಾಯಿಂಟ್ ಮಾಡಿದ್ದಾರೆ. ಅದರಿಂದ ಬೇಗ ಅವನಿಗೆ ಶಿಕ್ಷೆ ಆಗಬೇಕು. ಇಲ್ಲೇ ಇತ್ತಂದ್ರೆ ಅವನಿಗೆ ಗುಡ್ ಹಾಕಿಬಿಡ್ತಿದ್ದೀವಿ ಅಂತ ಅವನು ಕೊಲೆ ಮಾಡಿದ್ದಾನೆ. ಇತರ ಜೊತೆ 31 ಮಾರ್ಚ್ಗೆ ನುಕ್ಸಾನ ಅಂದ್ರೆ ಒಂದು 21 ವರ್ಷದ ಹುಡುಗಿ, ಅಕ್ಕಿನದು ಕೊಲೆ ಆಗಿತ್ತು. ಒಂದು ಪ್ರದೀಪ್ ಅಂದ್ರೆ ಹುಡುಗ ಒಂದು ಕೊಲೆ ಮಾಡಿ, ಒಂದು ಸಣ್ಣ ಮಗಳಿತ್ತು ಅಕ್ಕಿದು, ಅದು ಮಗಳಿಗೆ ಅವನು ಅದು ಹಾಲು ಗಾಡಿ ಒಳಗೆ ಮೇಲೆ ಬಿಟ್ಟು ಹೋಗಿದ್ದಾನೆ. ಕೊಲೆ ಮಾಡಿ ಅವನಿಗೆ ಸೊಟ್ಟು. ನಾವೇನು ರಾಜಕಾರಣ ಮಾಡಲಿಲ್ಲ, ನಮ್ಮ ಪಕ್ಷನ ರಾಜಕಾರಣ ಮಾಡಲಿಲ್ಲ. ಅದ್ರ ಬಗ್ಗೆ ಇದು ಕೊಲೆ ಮಾಡೋರು ಇವ್ರ ಮಂಟಿಯಲ್ಲಿ ಅನ್ಸ್ಟೇಬಲ್ ಕ್ರಿಮಿನಲ್ಸ್ ಇರ್ತಾವೆ, 3rd ಕ್ಲಾಸ್ ಕ್ರಿಮಿನಲ್ಸ್. ಇವ್ರಿಗೆ ಶಿಕ್ಷೆ ಮಾಡಬೇಕು, ಯಾರು ಇರಲಿ, ಯಾರ್ದು ಧರ್ಮದ ಇರಲಿ. ನಾವು ಇತರಿಗೆ ರಾಜಕಾರಣ ತೊಗೊಂಡು ಬರಬಾರ್ದು ಅಂತ ನಾವು ಇರ್ತೀವಿ. ಈಗ ನಾವು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಬರಲಿ ಅಂತ ಒಂದು ನಾವು ಸಂದೇಶ ಕೊಡ್ತಾ ಇದ್ದೇವೆ. ಮತ್ತು DC ಕಡೆ ಹೋಗಿ ಒಂದು ಗಮನ ಮಾಡ್ತಾ ಇದ್ದೀರಿ. ಇನ್ನೊಂದು ಹುಡುಗಿ ಆ ಹುಡುಗಿ ನೀವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆ ಹುಡುಗಿದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವು ಅದರ ಬಗ್ಗೆ ರಾಜಕಾರಣ ಮಾಡ್ತಾ ಇಲ್ಲ.
ಕ್ವೆಶನ್ ಕೇಳ್ತಾ ಇದ್ದೀವಿ, ಮಂದಿ ಮುಂದೆ ತೊಗೊಂಡು ಬರ್ತಾ ಇದ್ದೀವಿ, ಮಂದಿಗೆ ಹೇಳ್ತಾ ಇದ್ದೀವಿ ನಾವು ರಾಜಕಾರಣ ನಾವು ಮಾಡ್ತಾರೆ. ಅದು ಮೊದಲೇ ಹೇಳಿದ್ದೀನಿ ನಾನು. ಕಾನೂನಿನ ಬದಲಾವಣೆ ಆಗಬೇಕಂತ ಹೇಳಿ ಏನು ಬಯಸ್ತಾ ಇರ್ತಾವೆ ಏನು ಕಾನೂನು ಆ್ಯಸ್ ಪರ್ ಲಾ, ಯಾವುದು ಧರ್ಮ ಯಾವುದು ಜಾತಿ. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಗ್ರಾಮೀಣ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ, ಮುಖಂಡರು ಆದ ಆರ್.ಪಿ. ಪಾಟೀಲ್, ಪ್ರದೀಪ್ ಪಜ್ಜೆ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.